ಯಡಿಯೂರಪ್ಪ ಯಾವತ್ತೂ ದ್ವೇಷದ ರಾಜಕಾರಣವನ್ನ ಮಾಡಿಲ್ಲ. ಸಂತೋಷ್ ಹೆಗಡೆ ರಾಜಕೀಯ ಪ್ರೇರಿತವಾಗಿ ಟಾರ್ಗೆಟ್ ಮಾಡಿದ್ರು. ಯಡಿಯೂರಪ್ಪನವರ ಮೇಲೆ ಕಪ್ಪು ಚುಕ್ಕೆ ಇಡುವ ಕೆಲಸವನ್ನ ಮಾಡಿದ್ರು ಅಂತ ಇಲ್ಲಿ ರೇಣುಕಾಚಾರ್ಯ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಬಿಎಸ್ವೈ ಸಂತೋಷ್ ಹೆಗಡೆ ವರದಿ ಸ್ವೀಕರಿಸಬೇಕಿತ್ತು, ಆಗ ಕುಮಾರಸ್ವಾಮಿ ಧರ್ಮಸಿಂಗ್ ಜೈಲಿಗೆ ಹೋಗ್ತಿದ್ರು. ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಎಷ್ಟು ಭ್ರಷ್ಟಾಚಾರ ಲೂಟಿ ಹೊಡಿದ್ದೀರಿ ಕಾಂಗ್ರೆಸ್ನಲ್ಲಿ ನೀವು? ಯಾವ ನೈತಿಕತೆ ನಿಮಗೆ? ಬರ್ರಿ ನೋಡಿ, ಓಪನ್ ಸವಾಲು ಆಗ್ತೀವಿ. ಯಡಿಯೂರಪ್ಪನವ್ರು ಏನು ಭ್ರಷ್ಟಾಚಾರ ಮಾಡಿದರೆ? ಮೈನಿಂಗ್ ಲೂಟಿ ಹೊಡೆದಾರಾ? ಎಕ್ಸ್ಪೋರ್ಟ್ ಮಾಡ್ಬೋದು ಅಂತ ಹೇಳಿ ಬ್ಯಾನ್ ಮಾಡಿದ್ದು ತಪ್ಪ? ಅದು ಸ್ವತಃ ಯಡಿಯೂರಪ್ಪನವರೇ ಲೋಕಾಯುಕ್ತರಿಗೆ ಅಂದಿನ ಸಚಿವ ಸಂಪುಟದಲ್ಲಿ ಏನು ಹಿಂದಿನ ಸಂತೋಷ್ ಯಡಿಯೂರಪ್ಪ ಕೊಟ್ಟಂಥ ವರದಿಯನ್ನು ಅಕ್ಸೆಪ್ಟ್ ಮಾಡಿದರೆ ಕುಮಾರಸ್ವಾಮಿ ಧರ್ಮಸಿಂಗ್ ಅವರೆಲ್ಲರೂ ಜೈಲಿಗೆ ಹೋಗ್ತಿದ್ರು. ಆದರೆ ಯಡಿಯೂರಪ್ಪನವರ ದ್ವೇಷದ ಕೆಲಸ ರಾಜಕಾರಣ ಮಾಡಲಿಲ್ಲ. ಯಡಿಯೂರಪ್ಪನವರೇನು ನಾನು ಭ್ರಷ್ಟಾಚಾರ ನಂದು ತಪ್ಪಿದ್ರೆ ನಂದು ತನಿಖೆ ಮಾಡಿರಿ ಅಂತ ಹೇಳಿದ್ರು. ಆದರೆ ಸಂತೋಷ್ ಹೆಗಡೆ ಮಾಡಿದ್ದೇನು? ರಾಜಕೀಯ ಪ್ರೇರಿತವಾಗಿ ಯಡಿಯೂರಪ್ಪನವ್ರ ಮೇಲೆ ಕಪ್ಪು ಚುಕ್ಕೆ ಇಟ್ಟರು.